ದ ವಿಂಟೇಜ್ ವಿರಾಟ್ ಕೊಹ್ಲಿ 100 RCB ಗೆದ್ದಿದ್ದು ಟೇಬಲ್ ಟಾಪರ್ ಆಯಿತು. KKR ಸೋತಿತ್ತು. ಹಾಗೆ RCB ಅನ್ಅಫಿಷಿಯಲಿ ಈಗ ಪ್ಲೇ ಆಫ್ಗೆ ಕ್ವಾಲಿಫೈ ಕೂಡ ಆಯಿತು. ನಮಸ್ಕಾರ ಎಲ್ಲರಿಗೂ, ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲ ಕ್ಷೇಮ ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. KKR ಗೆಲುವಿನ ನಾಗಾಲೋಟದಲ್ಲಿ ಹೋಗ್ತಾ ಇತ್ತು. 4 ಮ್ಯಾಚ್ ಗೆದ್ದಿತ್ತು ಅಂತ ಬ್ರೇಕ್ ಹಾಕಿಸಿದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ಹಾಗೆ KKRನ ಈ ಒಂದು ಸೋಲಿನೊಂದಿಗೆ ಒಂದು ತರಹದ ಲಾಭ ಆದದ್ದು, ಖುಷಿಯಾದದ್ದು CSK ಹಾಗೂ RRಗೆ. ಯಾಕಂತಂದರೆ ಇವರೆಲ್ಲ ಪ್ಲೇ ಆಫ್ ರೇಸಲ್ಲಿ ಇರುವಂಥ ತಂಡಗಳು ಅವರ ಹತ್ತಿರ ಬರೋದಿರಲಿ, KKR ಅವರ ಹತ್ತಿರ ಬರೋದಿರಲಿ ಅಂತ ಆಶಿಸ್ತಾರೆ. ಆಬ್ವಿಯಸ್ಲಿ ಕ್ಯಾಲ್ಕುಲೇಷನ್ ಎಲ್ಲ ಇರ್ತದೆ. ಈ ಒಂದು KKRನ ಸೋಲು ಇವರಿಗೆಲ್ಲ ಖುಷಿ ತಂದಿರ್ತದೆ. ಆಫ್ಕೋರ್ಸ್ RCB ಫ್ಯಾನ್ಸಿಗೆ ಖುಷಿಯಾಗಿರುತ್ತೆ. ಯಾಕಂತಂದರೆ RCB ಫ್ಯಾನ್ಸಿಗೆ ಮತ್ತೆ ಪುನಃ ಟ್ರಾಯಿಂಕ್ ಅಂತ 2ನೇ ಪ್ಲೇಸಿಂದ 1st ಪ್ಲೇಸಿಗೆ ಬಂತು. ಈಗ 16 ಪಾಯಿಂಟ್ಸ್ಗಳನ್ನು GT ಹೇಗೆ 16 ಪಾಯಿಂಟ್ಸ್ಗಳನ್ನು ಕಲೆ ಹಾಕಿದೆಯೋ ಹಾಗೆಯೇ RCB ಕೂಡ 16 ಪಾಯಿಂಟ್, 12 ಮ್ಯಾಚಲ್ಲಿ 8 ಮ್ಯಾಚ್ ಗೆದ್ದಿದ್ದಾರೆ, 4 ಮ್ಯಾಚ್ ಸೋತಿದ್ದಾರೆ. ಬಟ್ ನಮ್ಮ ರನ್ ರೇಟ್ GTಗಿಂತ ಬೆಟರ್ ಇರೋದ್ರಿಂದಾಗಿ ನಾವು ಈಗ ಟೇಬಲ್ ಮೇಲೆ ಕೂತಿದ್ದೇವೆ ಬೇರೆ ಎಲ್ಲ ತಂಡಗಳನ್ನು ಹೀಗೆ ನೋಡ್ತಾ ಇದ್ದೇವೆ. ಓಕೆ, ಬನ್ನಿ ನೋಡುವ ನೀವೆಷ್ಟು ಬರ್ತೀರಿ ಅಂತ. ಇನ್ನು 2 ಮ್ಯಾಚ್ ಉಂಟು. ಇನ್ನು 2ರಲ್ಲಿ 2 ಗೆದ್ದರೆ ನಮ್ಮನ್ನು ತಡಿಲಿಕ್ಕೆ ಆಗೋದಿಲ್ಲ. ಆಬ್ವಿಯಸ್ಲಿ ಫಸ್ಟ್ ಪ್ಲೇಸೇ ಅಂದರೆ ಖಾತ್ರಿ ಮಾಡಿಕೊಂಡು ಪ್ಲೇ ಆಫಿಗೆ ಹೋಗ್ತದೆ. ಬಟ್ ನೆಕ್ಸ್ಟ್ ಮ್ಯಾಚ್ ವಿನ್ ಆದರೆ ಒಫಿಷಿಯಲಿ ಕ್ವಾಲಿಫೈ. ಬಟ್ ಸ್ಟಿಲ್ ಸದ್ಯಕ್ಕೆ RCB ಅನ್ಅಫಿಷಿಯಲಿ ಪ್ಲೇ ಆಫಿಗೆ ಕ್ವಾಲಿಫೈ ಅಂತ ಹೇಳಿದರೆ ಅದೇನು ತಪ್ಪಾಗೋದಿಲ್ಲ. ನೋಡಿ, ಇವತ್ತು 2 ತಂಡಗಳ ಈಗ ರಾಯ್ಪುರಲ್ಲಿ ನಡೆದಂತಹ ಮ್ಯಾಚು, ಲಾಸ್ಟ್ ಮ್ಯಾಚ್ ನೋಡಿದರೆ ಲೋ ಸ್ಕೋರಿಂಗ್ ಥ್ರಿಲ್ಲರ್, ಇದು ನೋಡಿದರೆ ಹೈ ಸ್ಕೋರಿಂಗ್. ಈ 40 ಓವರ್ ಅಥವಾ ಏನೋ ಒಂದು 39 ಪಾಯಿಂಟ್ ಸಮಥಿಂಗ್ ಎಷ್ಟೋ ಓವರ್ ಆಯ್ತಲ್ಲ. ಸೊ ವಿಕೆಟ್ ಬಿದ್ದದ್ದೇ 8. KKRದು 4 ವಿಕೆಟ್, RCBದು 4 ವಿಕೆಟ್. KKR 192 ರನ್ ಹೊಡೆದ್ರೆ ಅದನ್ನು ನಿರಾಯಾಸವಾಗಿ ಚೇಸ್ ಮಾಡಿದ್ದು RCB. ಕ್ರೆಡಿಟ್ ಗೋಸ್ ಟು ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಅವರು. ಚೇಸಲ್ಲಿ ಅದು ಅವರ 3ನೇ 100 ಅಂತೆ. IPL ಅಲ್ಲಿ ಐ ಥಿಂಕ್ ಜಾಸ್ ಬಟ್ಲರ್ ಅವರು ಕೂಡ ಹಾಗೆ 300 ಹೊಡೆದಿದ್ದಾರೆ. ಸೊ ಆ ಒಂದು ರೆಕಾರ್ಡನ್ನು ಸರಿ ಸಮ ಮಾಡಿದ್ದಾರೆ. ವಾಟೇನ್ ಇನ್ನಿಂಗ್ಸ್ ಮಾರ್ರೆ. ಕೆಲವೊಂದು ಶಾಟ್ ನೋಡುವಾಗ ಮಿಡ್ ವಿಕೆಟ್ ರೀತಿಗೆ ಒಂಥರ ಅಂದರೆ ಫ್ಲಿಕ್ ಥರ ಅಷ್ಟು ನಿರಾಯಾಸವಾಗಿ ಅಷ್ಟು ರಿಸ್ಟಿದು ಫ್ಲಿಕ್ಕಲ್ಲಿ 6 ಎಲ್ಲ ಹೊಡಿತಿದ್ದು ನೋಡಿದಾಗ ಅಮ್ಮ ದೇವ ಎಂತೆಂಥ ಸೌಂಡ್ ಇಫೆಕ್ಟ್ ಎಲ್ಲ ಬರ್ತದೆ. ಅಷ್ಟು ಖುಷಿ ಆಯಿತು ನೋಡಿ. ವಾವ್. ಆ್ಯಂಡ್ ಅಂತೂ ಇಂತು ಪ್ಲೇಯಿಂಗ್ ಎಲೆವೆನಲ್ಲಿ ಬದಲಾವಣೆ. ನಾವು ಹೇಳ್ತಿದ್ದೆವು ಶೆಫರ್ಡ್ ಅವ್ರನ್ನ ಕೂರಿಸೋದು ಉತ್ತಮ, ಯಾಕಂದರೆ ತುಂಬ ಚಾನ್ಸ್ ಕೊಟ್ಟಿದ್ದೀರಿ ಬೇರೆಯವ್ರನ್ನ ಆಡಿಸಿ ಅಂತ. ಶೆಫರ್ಡ್ ಅವ್ರನ್ನ ಕೂರಿಸಿದ್ರು, ವೆಂಕಟೇಶ್ ಅಯ್ಯರ್ ಅವ್ರನ್ನ ಕರೆದುಕೊಂಡು ಬಂದರು. ಹಾಗೆ ಶೆಫರ್ಡ್ ಅವರು ಕೂತದಕ್ಕೆ ಈಗ ಒಂದು ಎಕ್ಸ್ಟ್ರಾ ಒಂದು ಬೌಲಿಂಗ್ ಲೈನಪ್ಪನ್ನು ಬಲಪಡಿಸಲಿಕ್ಕೆ ಡಫಿ ಅವ್ರನ್ನ ಹಾಕ್ಕೊಂಡ್ರು. ಡಫಿ ಅವ್ರದ್ದು ಇವತ್ತು ಬೌಲಿಂಗ್ ನೋಡಿದಾಗ ಶೆಫರ್ಡೇ ಹಾಕ್ತಿದ್ದಾರೆ ಅಂತ ಅನಿಸ್ತಿತ್ತು. ಅಥವಾ ನಮಗೇನು ತುಂಬ ಡಿಫ್ರೆನ್ಸ್ ಕ್ರಿಯೇಟ್ ಮಾಡ್ತಾ ಇಲ್ಲಲ್ಲ. ಡಫಿ 4 ಓವರಿಗೆ 48 ರನ್ ನೋಡಿಸ್ಕೊಂಡು ಬೇಜಾರಾಯ್ತು. 2 ರನ್ ಒಂದು ಅರ್ಧ ಶತಕ ಮಿಸ್ ಆಯಿತು ಅಂತ. ಸೊ ಇವ್ರು ಬಂದು ಕೂಡ ಅಂಥದ್ದೇನು ಚೇಂಜಸ್ ಆಗಲಿಲ್ಲಲ್ಲ. ಇದು ಶೆಫರ್ಡ್ ಹಾಕಿದಾಗೆ ಉಂಟಲ್ಲ ಅಂತ ಅನಿಸಿದಂತೂ ಹೌದು. ಶೆಫರ್ಡೇ ಬೆಟರ್ ಇತ್ತು ಮಾರ್ರೆ ಅಂತ ನಮ್ಮ ಫ್ರೆಂಡ್ಸ್ ಕೂಡ ಗ್ರೂಪಲ್ಲೆಲ್ಲ ಹೇಳಿದ್ದಾರೆ. ಹೋಪ್ಫುಲಿ ನೆಕ್ಸ್ಟ್ ಮ್ಯಾಚಲ್ಲಿ ಐ ಆಮ್ ಡ್ಯಾಮ್ ಶೋರ್ ಇದೇ ಟೀಮ್ ಕಂಟಿನ್ಯೂ ಆಗ್ತದೆ. ಸೊ ನೆಕ್ಸ್ಟ್ ಮ್ಯಾಚಲ್ಲಿ ಆದರೂ ಡಫಿ ಅವರು ಒಂದು ಒಳ್ಳೆಯ ಬೌಲಿಂಗ್ ಪ್ರದರ್ಶನ ಕೊಡಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಬಟ್ ಫಿನ್ ಆ್ಯಲೆನ್ ದೊಡ್ಡ ಸ್ಕೋರ್ ಏನು ಹೊಡಿಲಿಕ್ಕಾಗಲಿಲ್ಲ. ಅವರು 8 ಬಾಲ್ ಆಡಿದ್ರು, 8 ಬಾಲಿಗೆ 18 ರನ್, ಮೂಲೆಗೆ ಚಚ್ಚಿದ್ರು, 3 4 1 6. ಪುಣ್ಯ ದೊಡ್ಡ ಇನ್ನಿಂಗ್ಸ್ ಆಗಲಿಲ್ಲ. ದೊಡ್ಡ ಇನ್ನಿಂಗ್ಸ್ ಏನು, ಇವರೇನೋ ಪವರ್ ಪ್ಲೇಯಲ್ಲಿ ನಿಂತಿದ್ದರೆ 6 ಓವರಿಗೆ 90 ರನ್ ದಾಟಿರ್ತಿತ್ತು. ಅಜಿಂಕ್ಯ ರಹಾನೆ ಅವರ ಕಡೆಯಿಂದ ಸಹ ದೊಡ್ಡ ಇನ್ನಿಂಗ್ಸ್ ಬರಲ್ಲ, 13 ಬಾಲಿಗೆ 19 ರನ್. ಬಟ್ ರಘುವಂಶಿ, ಓ ಮೈ ಗಾಡ್, ಇಷ್ಟು ಚಪ್ರದ ಹುಡುಗ, ಏನು ಕ್ಲಾಸಿ ಇನ್ನಿಂಗ್ಸ್ ಮಾಡ. 46 ಬಾಲಿಗೆ 71 ರನ್, 7 4 3 6. ಆ್ಯಂಡ್ ರಿಂಕು ಸಿಂಗ್ ಲಾಸ್ಟ್ 5 ಮ್ಯಾಚಲ್ಲಿ ಕೂಡ ರಿಂಕು ಸಿಂಗ್ ಅವರ ಯಾಕಂತಂದರೆ ಅವರು ಫಾರ್ಮಿಗೆ ಬಂದದ್ದೇ ಅವರು ಮತ್ತು ವರುಣ್ ಚಕ್ರವರ್ತಿ ಅವರು ಫಾರ್ಮಿಗೆ ಬಂದ ಮೇಲೆ ಆ್ಯಕ್ಚುಲಿ KKR ವಿನ್ ಆಗ್ಲಿಕ್ಕೆ ಸ್ಟಾರ್ಟ್ ಆದದ್ದು. ಇವತ್ತನೇ ಮ್ಯಾಚಲ್ಲಿ ಕೂಡ ಹಾಗೆ 29 ಬಾಲಿಗೆ 49 ರನ್ ಹೊಡೆದು ಅವರು ನಾಟ್ಔಟ್ ಆಗಿದ್ದರು. ರಿಂಕು ಸಿಂಗ್ ಅವರು 3 4 2 6. ಮತ್ತು ಕ್ಯಾಮರೂನ್ ಗ್ರೀನ್ ಅವರಿಂದ ತುಂಬ ದೊಡ್ಡ ಇನ್ನಿಂಗ್ಸ್ ಬರಲಿಕ್ಕಾಗಲ್ಲ. ಬಟ್ ಓಕೆ, ಏನೋ ಒಂದು ಸಪೋರ್ಟಿವ್ ಇನ್ನಿಂಗ್ಸ್ ಅಂತ ಹೇಳ್ಬೋದು. 24 ಬಾಲಿಗೆ 32 ರನ್ ಅವ್ರು ಹೊಡೆದೋದು. ಲಾಸ್ಟ್ ಬಾಲಿಗೆ ರಘುವಂಶಿ ಅವರು ರನ್ಔಟ್ ಆಗಿ 4 ವಿಕೆಟ್ ಬಿತ್ತು. ಇಲ್ಲದಿದ್ದರೆ KKR ಅವರ ಇವತ್ತಿನ ಒಂದು ಮೊತ್ತ 20 ಓವರಿಗೆ 192ಕ್ಕೆ 3 ಆಗಿರ್ತಿತ್ತು. ಅದು ಇನ್ನೊಂದು ರನ್ ಓಡುವಂಥ ಧಾವಂತದಲ್ಲಿ ರಘುವಂಶಿ ಅವರು ಕೊನೆಯ ಬಾಲಲ್ಲಿ ರನ್ಔಟ್ ಆದರು. ಸೊ ನಮ್ಮ ಬೌಲರ್ಸ್ ತೆಗೆದಿರೋದು ಕೇವಲ 3 ವಿಕೆಟ್. ಬಟ್ ಏನು RCB ಚೇಸ್ ಮಾಡ್ಬೋದಾ? RCB ನಿರಾಯಾಸವಾಗಿ ಚೇಸ್ ಮಾಡಬೇಕಂತಿದ್ರೆ ಆಪ್ಷನ್ ಎಲ್ರಿಗೆ ಸಹ ಗೊತ್ತುಂಟು. ಏನು ಅಂತಂದರೆ ವಿರಾಟ್ ಕೊಹ್ಲಿ ಅವರು ಕೊನೆಯ ತನಕ ನಿಂತ್ಕೊಳ್ಬೇಕು.
ಅವರು ಕೊನೆಯ ತನಕ ನಿಂತ್ಕೊಂಡ್ರೆ, ಒಂದು ತರಹದ ಆ್ಯಂಕರ್ ರೋಲ್ ಥರ ಪ್ಲೇ ಮಾಡಿದರೆ ಆಗ RCB ನಿರಾಯಾಸವಾಗಿ ಗೆಲ್ತದೆ. ಇಲ್ಲೇ ಎಂತಾಗ್ತದೆ, ಇಲ್ಲಿ ತನಕ ಬಂದು ಇಲ್ಲಿಂದ ಬಿದ್ದು ಹೊರಳಾಡಿ ಮತ್ತೆ ನಾವು ಅದನ್ನು ನುಂಗಿ ಅದೆಲ್ಲ ಟೂ ಮಚ್ ಆಫ್ ಟಾಸ್ಕ್, ಮತ್ತು ಹಾರ್ಟ್ಗೆ ಒಳ್ಳೆಯದಲ್ಲ. ಸುಮಾರು ಜನ ಬಾರಿ ಹೇಳ್ತಿದ್ದು, ಕಾಂಟೆಂಟ್ ಕ್ರಿಯೇಟರ್ಸ್ ಕೂಡ ಬಾರಿ ಎಲ್ಲ ವಿಡಿಯೋ ಎಲ್ಲ ಮಾಡಿದ್ದು ನಾನು ಕೂಡ ನೋಡಿದ್ದೇನೆ. ಏನಂತಂದರೆ ಇದು ನಮ್ಮ RCB ಟೀಮಾ, ಬಾಯಿಗೆ ಬರಿಸ್ತಿಲ್ಲ ಹಾಗೆ ಹೀಗೆ. ಲಾಸ್ಟ್ ಮ್ಯಾಚ್ RCB ಟೀಮೇ ಅಂತ ಅನ್ನಿಸಿತ್ತು, ಯಾಕಂತಂದರೆ ಅಟ್ರಾಶಿ ಬಾಯಿಗೆ ಬರ್ತಿದ್ರು ಲಾಸ್ಟ್ ಮ್ಯಾಚ್. ಇವತ್ತು ಹಾಗೆ ಆಗಲಿಲ್ಲ, ಯಾಕಂತಂದರೆ ಒಂದು ಕಡೆಗೆ ಬಂಡೆ ಕಲ್ಲು ಥರ ನಿಂತ್ಕೊಂಡದ್ದು ನನ್ ಅದರ್ ದ್ಯಾನ್ ನಮ್ಮ ಕಿಂಗ್ ಕೊಹ್ಲಿ, ವಿರಾಟ್ ಕೊಹ್ಲಿ ಅವರು 30 ಬಾಲಿಗೆ 50 ರನ್ ಹೊಡೆದ್ರು, 60 ಬಾಲಿಗೆ 105 ರನ್ ಹೊಡೆದ್ರು. ಸೊ ಅವರು ಇನ್ನಿಂಗ್ಸನ್ನು ಪೇಸ್ ಮಾಡಿದಂತಹ ರೀತಿ, ಈ ಒಂದು ಚೇಸಿಗೆ ಪಿಕ್ಚರ್ ಪರ್ಫೆಕ್ಟ್ ಹೇಳಿ ಮಾಡಿಸಿದ ಇನ್ನಿಂಗ್ಸ್, ಹೇಳಿ ಮಾಡಿಸಿದಂತಹ ಆಟ ಯಾರಿಂದ? ದ ಲೆಜೆಂಡಿಂದ. 11 4 3 6 ಥ್ಯಾಂಕ್ಸ್ ಟು ಪವೆಲ್. ಒಂಚೂರು ಕಷ್ಟದ ಕ್ಯಾಚ್ ಇತ್ತು, ಬಟ್ ಸ್ಟಿಲ್ ಅವರ ಲೆವೆಲ್ಗೆಲ್ಲ ಅವ್ರು ಕ್ಯಾಚ್ ಹಿಡಿಬೇಕಿತ್ತು. ಸೊ ಪವರ್ ಪ್ಲೇಯಲ್ಲಿಯೇ ವಿರಾಟ್ ಕೊಹ್ಲಿ ಅವರ ಒಂದು ವಿಕೆಟ್ ಹೋಗ್ತಾ ಇತ್ತು, ಅದು ಕ್ಯಾಚ್ ಡ್ರಾಪ್ ಆಯಿತು. ಹಾಗೆಯೇ ಪಡಿಕಲ್ ಅವರ ವಿಕೆಟ್ ಕೂಡ ಆಗಿ ಅವರೊಂದು 22 ರನ್ನಲ್ಲಿ ಇದ್ದಾಗ ವೈಭವ್ ಅವರು ಫೈನ್ ಲೆಗ್ ರೀಜನಲ್ಲಿ ಕ್ಯಾಚ್ ಡ್ರಾಪ್ ಮಾಡಿದರು. ಅದೆರಡು ಕ್ಯಾಚ್ ಏನಾದರೂ ಹಿಡಿದಿದ್ದರೆ ಏನಾಗ್ತಿತ್ತು ಹೇಳಲಿಕ್ಕೆ ಆಗೋದಿಲ್ಲ, ಇಲ್ಲಿ ತನಕ ಬರ್ತಿತ್ತಾನೆ. ಯಾಕಂತಂದ್ರೆ ನೋಡಿ, ಬೆತ್ತೆಲ್ ಅವರು ಕೂಡ ಏನು ದೊಡ್ಡ ಇನ್ನಿಂಗ್ಸ್ ಆಡಲಿಲ್ಲ. ಮೇ ಬಿ ನೆಕ್ಸ್ಟ್ ಮ್ಯಾಚಲ್ಲಿ ಬೆತ್ತೆಲ್ ಅವರನ್ನು ಕೂಡ ಕೂರಿಸಿ ಜಾರ್ಡನ್ ಕಾಕ್ಸ್ ಅವ್ರನ್ನ ಆಡಿಸಿ ನನಗೇನು ಆಶ್ಚರ್ಯ ಇರೋದಿಲ್ಲ. ಯಾಕಂದರೆ ಬೆತ್ತೆಲ್ ಅವರಿಗೆ ಸುಮಾರು ಚಾನ್ಸ್ ಕೊಟ್ಟಿದ್ದಾರೆ, ಅವರೇನೋ ದೊಡ್ಡ ಇನ್ನಿಂಗ್ಸ್ ಆಗಿ ಅದನ್ನು ಕನ್ವರ್ಟ್ ಮಾಡ್ತಾ ಇಲ್ಲ. 12 ಬಾಲಿಗೆ 15 ರನ್ ಹೊಡೆದ್ರು. ಬಟ್ ವಿರಾಟ್ ಕೊಹ್ಲಿ ಅವರಿಗೆ ಸಾಥ್ ಕೊಟ್ಟದ್ದು ಯಾರು ಅಂತಂದರೆ ಕಲ್ಲು ಮಾನವ ಪಡಿಕಲ್. ಓ ಮೈ ಗಾಡ್, ಅದೇ ಒಂದು ಕ್ಯಾಚ್ ಬಿಟ್ಟಿದ್ದಾರೆ, ಬಟ್ ಸ್ಟಿಲ್ ಫೆಂಟಾಸ್ಟಿಕ್ ಶಾರ್ಟ್ ಸಿಲೆಕ್ಷನ್ ಆಗಿರ್ಬೋದು, ಆ ಒಂದು ಕಾನ್ಫಿಡೆನ್ಸ್ ಆಗಿರ್ಬೋದು. ಶಾರ್ಟಲ್ಲಿ 27 ಬಾಲಿಗೆ 39 ರನ್, 7 4 ಹೊಡಿದ್ದಾರೆ. 7 4 39 ರನ್ನಲ್ಲಿ ಕ್ಲಾಸಿ ಇನ್ನಿಂಗ್ಸ್ ಪಡಿಕಲ್ ಅವರಿಂದ. ಅದಾದ್ಮೇಲೆ ಜಾಸ್ತಿ ಕೆಲಸ ಇರಲಿಲ್ಲ, ಯಾಕಂತಂದರೆ ಜಾಸ್ತಿ ಕೆಲಸ ವಿರಾಟ್ ಕೊಹ್ಲಿ ಅವರೇ ಮಾಡಿರುವುದರಿಂದಾಗಿ ಯಾರಾದೊಬ್ಬ ಚಿಕ್ಕ 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 ಇನ್ನಿಂಗ್ಸ್ ಆಡಿದರೆ ಸಾಕಿತ್ತು. ಬಟ್ ಟಿಮ್ ಡೇವಿಡ್ ಅವರಷ್ಟು ಚಿಕ್ಕ ಇನ್ನಿಂಗ್ಸ್ ಬೇಡ ಇತ್ತು, ಅವರು 2 ರನ್ ಹೊಡೆದೋದು. ಬಟ್ ಓ ಮೈ ಗಾಡ್, ಕ್ಯಾಚ್ ಆಫ್ ದ ಸೀಸನ್ ಮನೀಶ್ ಪಾಂಡೆ ಅವರು ಹಿಡಿದಂತಹ ಕ್ಯಾಚ್ ಆಫ್ ದ ಸೀಸನ್ ಆದರೆ ಆಶ್ಚರ್ಯ ಇಲ್ಲ. ಎಂಥ ಕ್ಯಾಚ್ ಮಾರೋದು, ಕಟ್ ಶಾಟ್ ಸ್ವಿಂಕ 4 ಹೋಯ್ತು ಅಂತ ಅಂದ್ಕೊಂಡ್ರೆ ಇವರು ಥೈ ಅಂತ ಬಂದು ನಾ ಹಿಡ್ದಿದ್ದೇನೆ ಅಂತೆ. ಕೊನೆಗೆ ಥರ್ಡ್ ಅಂಪೈರ್ ಹತ್ರಲ್ಲ ಹೋಗಿ ಥರ್ಡ್ ಅಂಪೈರ್ ಎಸ್ ಇದು ಔಟ್ ಅಂತ ನಿರ್ಣಯ ಆಯಿತು. ಅಂಥ ಒಂದು ಫೆಂಟಾಸ್ಟಿಕ್ ಫೀಲ್ಡಿಂಗ್ ಮನೀಶ್ ಪಾಂಡೆ ಅವರಿಂದ. ಬಟ್ ಸ್ಟಿಲ್ ನಮ್ಮ ವಿರಾಟ್ ಕೊಹ್ಲಿ ಅವರು 100 ಹೊಡೆದಂತಹ ರೀತಿ, 100 ಆದಮೇಲೆ ನೋ ಸೆಲೆಬ್ರೇಷನ್. ಜಿತೇಶ್ ಶರ್ಮಾ ಅವ್ರಿಗೆ ಹೇಳಿದ್ರು, ಆಯ್ತಾಯ್ತು ಹತ್ರ ಎಲ್ಲ ಬರ್ಬೇಡ, ಅಲ್ಲೇ ನಿಲ್ಲ, ನೀನು ಆಡ್ಮಾರ ನೀನೀಗ ಅಂತ. ಸೂಪರ್ ವಿರಾಟ್ ಇದು ಯಾರು ಜಿತೇಶ್ ಶರ್ಮಾ ಅವರು 5 ಬಾಲಿಗೆ 8 ರನ್ ಹೊಡೆದ್ರು. ಇನ್ನೂ ಕೂಡ 5 ಬಾಲ್ ಇರುವಷ್ಟರಲ್ಲಿ ಟಾರ್ಗೆಟನ್ನು ಯಶಸ್ವಿಯಾಗಿ RCB ರೀಚ್ ಆಯಿತು. ಈ ಜಯದೊಂದಿಗೆ ನಾನು ಆಗಲೇ ಹೇಳಿದಾಗೆ RCB ಮೊದಲ ಸ್ಥಾನದಲ್ಲಿ ವಿರಾಜಮಾನರಾಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ RCB. ಆ್ಯಂಡ್ ವಿರಾಟ್ ಕೊಹ್ಲಿ ಅವರ 100 ನೋಡಿ ಎಷ್ಟು ಖುಷಿ ಆಯ್ತು ಅಂತಂದರೆ, ರಾಯ್ಪುರ್ ನೀವು ಒಂದು ವಿಚಿತ್ರ ಒಂದು ಘಟನೆಗೆ ಸಾಕ್ಷಿಯಾಗಿದ್ದೀರಿ. ಕಳೆದ ಪಂದ್ಯದಲ್ಲಿ ರಾಯ್ಪುರಲ್ಲಿ ಫಸ್ಟ್ ಬಾಲಿಗೆ ಡಕ್ಔಟ್ ಆಗಿದ್ದಂತಹ ಇದೇ ಕೊಹ್ಲಿ 2 ದಿನ ಬಿಟ್ಟು ಅದೇ ರಾಯ್ಪುರಲ್ಲಿ ಆಲ್ಮೋಸ್ಟ್ ಕೆಲವೊಂದು ಆಡಿಯನ್ಸ್ ರಿಪೀಟ್ ಆಗಿರ್ತಾರೆ, ಆ ಕ್ರೌಡ್ ಎದುರು 100 ಹೊಡೆದ್ರು. ಲಾಸ್ಟ್ ಮ್ಯಾಚ್ ಫಸ್ಟ್ ಬಾಲ್ ಡಕ್, ಈ ಮ್ಯಾಚಲ್ಲಿ 100 ರನ್ ಹೊಡೆದಂತಹ ರೀತಿ. ಸೊ ಎಲ್ಲವನ್ನು ಕೂಡ ನೋಡಿದಂತಹ ಒಂದು ಅನುಭವಕ್ಕೆ ಪ್ರಾಪ್ತರಾಗಿದ್ದಾರೆ ರಾಯ್ಪುರ್ನ ಜನತೆ. ಆ್ಯಂಡ್ ಪ್ರಡಿಕ್ಷನ್ ಗೇಮ್ ಇವತ್ತು ಬೈ ದ ವೇ ಮ್ಯಾಚ್ ಸ್ಟಾರ್ಟ್ ಆದದ್ದೇ ಲೇಟ್, ಭಾರಿ ಲೇಟ್ ಸ್ಟಾರ್ಟ್ ಆದದ್ದು. ಯಾಕಂತಂದರೆ ಫಸ್ಟ್ 3/4 ಗಂಟೆ ಭಯಂಕರ ಮಳೆಯಿಂದಾಗಿ ಟಾಸ್ ಡಿಲೇ ಆಯಿತು, ಆದ್ದರಿಂದ ವಿಡಿಯೋ ಕೂಡ ಡಿಲೇ ಆಗಿದೆ. ಯಾಕಂತಂದರೆ ಮ್ಯಾಚ್ ಮುಗಿಯುವಾಗಲೇ ಲೇಟ್ ಆಗಿದೆ. ಆ್ಯಂಡ್ ಪ್ರಿಡಿಕ್ಷನ್ ಗೇಮಲ್ಲಿ ಒಬ್ಬರು ಹತ್ತಿರ ಉತ್ತರ ಕೊಟ್ಟಿದ್ದಾರೆ, ನಗಬ್. ಇದೇನಿದು ಎಲ್ಲರೂ ಸಹ ಹೆಸರನ್ನು ರಿಪೀಟ್ ಮಾಡೋದು ನಂಗೆ ಗೊತ್ತಿಲ್ಲ. ಎನಿವೇಸ್ ಅವರು 190 KKR ಅಂತ ಪ್ರೆಡಿಕ್ಟ್ ಮಾಡಿದರು, 192ಕ್ಕೆ ಇದೇ ಆಲ್ಮೋಸ್ಟ್ ಹತ್ತಿರ ಇದ್ದದ್ರಿಂದಾಗಿ ಇವರು ನಗಾಬ್ ಅವರು ಈ ಒಂದು ಪ್ರೆಡಿಕ್ಷನ್ ಗೇಮನ್ನು ವಿನ್ ಆಗಿದ್ದಾರೆ. ಹಾಗೆ ಹೈಯೆಸ್ಟ್ ಲೈಕ್ ಬಂದ ಕಮೆಂಟ್ ನಿನ್ನೆಯ ವೀಡಿಯೋಗೆ ಯಾವುದು ಅಂತಂದರೆ ಇದು ಪ್ರೀತಮ್ ಅವರು ಕಮೆಂಟ್ ಹಾಕಿದ್ದಾರೆ. ಏನಂತಂದರೆ GT ಬೌಲರ್ಸ್ ವೇರ್ ಡೆಲಿವರಿಂಗ್ ವಿಕೆಟ್ಸ್ ಫಾಸ್ಟರ್ ದ್ಯಾನ್ ಬ್ಲಿಂಕಿಟ್ 10 ನಿಮಿಷಕ್ಕೊಂದ್ಸಲ ಬರ್ತದೆ ಅಥವಾ 12 ನಿಮಿಷಕ್ಕೆ ಡೆಲಿವರ್ ಮಾಡ್ತದೆ ಅಂತ ಹೇಳಿದರೆ, ಇವರು ಅದಕ್ಕಿಂತ ಸಹ ಬೇಗ ಡೆಲಿವರ್ ಮಾಡ್ತಾಯಿದ್ರು. ಹೇಗೆ ಅಂತಂದರೆ ವಿಕೆಟ್ ಪಟ ಅಂತ SRH ಇದು ವಿಕೆಟ್ ತೆಗಿತಾ GT ಬೌಲರ್ಸ್ ಡೆಲಿವರ್ ಮಾಡ್ತಿದ್ರು, ಬ್ಲಿಂಕಿಟ್ಗಿಂತ ಸಹ ಫಾಸ್ಟ್ ಅಂತ ಪ್ರೀತಮ್ ಹೇಳಿದ್ದಾರೆ. ಸೂಪರ್ ಕಮೆಂಟ್. ಆ ಕಮೆಂಟಿಗೂ ಕೂಡ ಸುಮಾರು ಜನ ರಿಪ್ಲೈ ಹಾಕಿದ್ರು, ಪಕ್ಕ ಇದಕ್ಕೆ ಹೈಯೆಸ್ಟ್ ಕಮೆಂಟ್ ಗುರು, ಎಲ್ಲಿದ್ದೆ ಇಲ್ಲಿ ತನಕ ಅಂತೆಲ್ಲ, ಏನು ತಲೆ ಗುರು, ಅದು ಇದಕ್ಕೆ ಎಂಥ ಕ್ರಿಯೇಟಿವಿಟಿ ಗುರು ಅಂತೆಲ್ಲ ಕಮೆಂಟ್
ಕಮೆಂಟ್ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್ ಪ್ರೀತಮ್ SP ಅವರಿಗೆ. ಸರಿ, ನಾಳೆ ಅದೇ ಕಾರ್ಯಕ್ರಮ ಉಂಟು, ದಯವಿಟ್ಟು ಪೋಸ್ಟ್ ಸೆಕ್ಷನನ್ನು ದಯವಿಟ್ಟು ಫಾಲೋ ಮಾಡಿ ಅಂತ ಈ ಮೂಲಕ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ನಾಳೆ ಸಿಗುವ ಅಥವಾ ನಾಡ್ದು ಸಿಗುವ ನಂಗೆ ಗೊತ್ತಿಲ್ಲ. ನಮಸ್ಕಾರ.